ಕಮಲ್ ಹಾಸನ್ ಕಥೆ. ಬಾಯಿಗೆ ಏನು ಇಟ್ಕೊಳ್ಬೇಕು ಏನು ಇಟ್ಕೊಳ್ಬಾರ್ದು ಅನ್ನೋದು ಗೊತ್ತೇ ಆಗಲ್ವೇನೋ ಅವರಿಗೆ. ಎಲ್ಲ ತಲೆ ಏರಿದ ತಕ್ಷಣ ತಲೆಗೇನಾದರೂ ಏರ್ಬಿಡುತ್ತಾ ಅಂತ. ಭಾಷೆಯ ವಿಚಾರದಲ್ಲಿ ಗೊತ್ತಿಲ್ಲದೆ ಯಾಕ್ರಿ ಇಂಥವೆಲ್ಲ ಮಾತನಾಡ್ತೀರಾ? ಕನ್ನಡ ಭಾಷೆಗೇನು, ತಮಿಳು ಭಾಷೆಗೇನು, ತೆಲುಗು ಭಾಷೆದು ಹೇಗೆ, ಎಲ್ಲಿಂದ ಬಂತು, ಮೂಲ ಇರುವಂಥದ್ದು ಭಾಷೆ ಯಾವುದು? ಸಂಸ್ಕೃತ ಮೂಲ ಭಾಷೆ. ಅದಾದ ನಂತರ ಬ್ರಾಹ್ಮಿ ಲಿಪಿ ಬರುತ್ತೆ. ಬ್ರಾಹ್ಮಿ ಲಿಪಿಯಿಂದಾಗಿ ಆಮೇಲೆ ಕನ್ನಡ ಭಾಷೆ, ಕನ್ನಡ ಲಿಪಿಗಳು ಬರುತ್ತೆ, ತಮಿಳು ಲಿಪಿ ಬರುತ್ತೆ, ತೆಲುಗು ಹೋಗುತ್ತೆ. ಗೊತ್ತಿಲ್ಲದೆ ಯಾಕ್ರಿ ಮಾತಾಡ್ತೀರಾ? ಈ ಕಮಲ್ ಹಾಸನ್ ಮಾತನಾಡಿರೋದು ಈಗ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಲ್ಲರೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಟೋರಿ ನೋಡಿ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಮಾತು. ದ್ವೇಷದ ಬೆಂಕಿ ಹೊತ್ತಿಸಿದ ಬಹುಭಾಷಾ ನಟ. ತಮಿಳು ನಟ ಕಮಲ್ ಹಾಸನ್ ಇತ್ತೀಚೆಗೆ ತಮ್ಮ ಸಿನಿಮಾಗಳಿಗಿಂತ ವಿವಾದಗಳಿಂದಲೇ ಹೆಚ್ಚು ಸುದ್ದಿ ಆಗ್ತಾ ಇದ್ದಾರೆ. ಈಗ ತಮ್ಮ ಸಿನಿಮಾ ಥಗ್ ಲೈಫ್ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಕನ್ನಡಿಗರನ್ನ ಕೆಣಕಿದ್ದಾರೆ. ತಮ್ಮದೇ ಸಿನಿಮಾ ರಿಲೀಸ್ ಹೊತ್ತಲ್ಲಿ ಕನ್ನಡದ ಬಗ್ಗೆ ವಿವಾದಾತ್ಮಕ ಮಾತುಗಳನ್ನು ಆಡಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಥಗ್ ಲೈಫ್ ಆಡಿಯೋ ರಿಲೀಸ್ ಇವೆಂಟ್ನಲ್ಲಿ ಆಡಿರುವ ಮಾತು ಇದೀಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿವಣ್ಣನ ಮುಂದೆಯೇ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳೋ ಮೂಲಕ ಎರಡು ರಾಜ್ಯಗಳ ನಡುವೆ ದ್ವೇಷದ ಕಿಡಿ ಹೊತ್ತಿಸಿದ್ದಾರೆ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். ತಮಿಳು ನಟ ಕಮಲ್ ಹಾಸನ್ ತಮ್ಮ ಸಿನಿಮಾಗಳಿಗಿಂತ ಇತ್ತೀಚಿನ ದಿನಗಳಲ್ಲಿ ವಿವಾದಗಳಿಂದಲೇ ಹೆಚ್ಚು ಸುದ್ದಿ ಆಗಿರ್ತಕ್ಕಂಥದ್ದು. ತಮ್ಮ ಥಗ್ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ಇವೆಂಟ್ನಲ್ಲಿ ಆಡಿದಂತಹ ಮಾತುಗಳು ಈಗ ಸಾಕಷ್ಟು ವಿವಾದಕ್ಕೆ ಈಡಾಗಿರ್ತಕ್ಕಂಥದ್ದು ಮತ್ತು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನೋ ಮಾತನ್ನು ನಟ ಶಿವರಾಜ್ ಕುಮಾರ್ ಅವರ ಮುಂದೆನೇ ಆಡಿರ್ತಕ್ಕಂಥದ್ದು ಈಗ ಎರಡು ರಾಜ್ಯಗಳ ನಡುವೆ ದ್ವೇಷದ ಕಿಡಿಯನ್ನು ಹೊತ್ತಿಸಿದೆ. ಕಮಲ್ ವಿರುದ್ಧ ಭುಗಿಲೆದ್ದ ಕನ್ನಡಿಗರ ಆಕ್ರೋಶ. ನಟ ಕಮಲ್ ಹಾಸನ್ ಕ್ಷಮೆ ಕೇಳುವಂತೆ ಪಟ್ಟು. ತನ್ನದೇ ಆದ ಇತಿಹಾಸ ಹೊಂದಿರುವ ಕನ್ನಡ ಭಾಷೆಗೆ ಕಮಲ್ ಹಾಸನ್ ತಿಳಿಯದೆ ಮಾತನಾಡಿದ್ದು ಕನ್ನಡಿಗರು ಕೆರಳಿದ್ದಾರೆ. ತಕ್ಷಣವೇ ನಟ ಕಮಲ್ ಹಾಸನ್ ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನ ಫಿಲಂ ಚೇಂಬರ್ ಎದುರು ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆ ನಡೆಸಿದೆ. ಥಗ್ ಲೈಫ್ ಚಿತ್ರ ಬಿಡುಗಡೆಗೆ ಅಡ್ಡಿಪಡಿಸುವುದಾಗಿ ಎಚ್ಚರಿಕೆ ನೀಡಿದೆ. ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನ ಬ್ಯಾನ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಬ್ಯಾನ್ ಮಾಡಿಲ್ಲ ಅಂದ್ರೆ ಯಾವುದೇ ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವ್ಯಾಪ್ತಿ ಅವಕಾಶವನ್ನ ಕೊಡಲ್ಲ. ಈ ಕೂಡಲೇ ಕ್ಷಮೆಯನ್ನ ಕೇಳಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಮೈಸೂರು, ಬೆಳಗಾವಿ, ರಾಯಚೂರಿನಲ್ಲೂ ಕನ್ನಡಿಗರು ಕೆರಳಿದ್ದಾರೆ. ಮೈಸೂರಿನಲ್ಲಿ ಕರ್ನಾಟಕ ಸೇನಾ ಪಡೆ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ನಡೆಸಿದೆ. ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಕಮಲ್ ಹಾಸನ್ ಅವರನ್ನು ನಿಷೇಧಿಸುವಂತೆ ಆಗ್ರಹಿಸಲಾಯಿತು. ಬೆಳಗಾವಿಯಲ್ಲಿ ಐನಾಕ್ಸ್ ಚಿತ್ರಮಂದಿರದ ಬಳಿ ಕರವೇ ನಾರಾಯಣಗೌಡ ಬಣ ಪ್ರತಿಭಟನೆ ನಡೆಸಿದೆ. ನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಕಾರ್ಯಕರ್ತರು ಒತ್ತಾಯಿಸಿದರು. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ರಾಯಚೂರಿನಲ್ಲೂ ಕಮಲ್ ಹಾಸನ್ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಕಮಲ್ ಹಾಸನ್ ಕೂಡಲೇ ಕ್ಷಮೆ ಕೇಳಬೇಕು. ಕರವೇ ನಾರಾಯಣಗೌಡ ಒತ್ತಾಯ. ಕನ್ನಡ ಭಾಷೆ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಿತ ಹೇಳಿಕೆಗೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಕಿಡಿಕಾರಿದ್ದಾರೆ. ಕೂಡಲೇ ನಟ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಕನ್ನಡ ಭಾಷೆಗೆ 4ರಿಂದ 5 ಸಾವಿರ ವರ್ಷಗಳ ಇತಿಹಾಸ ಇದೆ. ಕನ್ನಡಿಗರು ತಮಿಳರ ನಡುವೆ ದ್ವೇಷ ಹುಟ್ಟುವಂತೆ ಮಾಡಿದ್ದಾರೆ. ತಕ್ಷಣ ತಮ್ಮ ತಪ್ಪನ್ನು ತಿದ್ದುಕೊಂಡು ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಮಲ್ ಹಾಸನ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಕಮಲ್ ಹಾಸನ್ ಅವರಿಗೆ ಗೊತ್ತಿಲ್ಲ ಅಂದರು. ಇನ್ನು ಸಚಿವ ಎಂಬಿ ಪಾಟೀಲ್ ಅತಿ ಬುದ್ಧಿವಂತಿಕೆ ಆದರೆ ಹೀಗೆಲ್ಲ ಆಗುತ್ತೆ ಅಂತ ಕಿಡಿಕಾರಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಮಲ್ ಹಾಸನ್ ಒಬ್ಬ ನಗರದ ನಕ್ಸಲ್ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಆತ ಒಬ್ಬ ತಲೆ ತಿರುಕ, ಹುಚ್ಚ. ಕರ್ನಾಟಕ ಆತನಿಗೆ ಸಾಕಷ್ಟು ಅವಕಾಶ ಕೊಟ್ಟಿದೆ. ಆ ಋಣ ತೀರಿಸಬೇಕಾಗಿತ್ತು. ಅವರ ಸಿನಿಮಾಗಳನ್ನು ಕರ್ನಾಟಕ ಬಹಿಷ್ಕರಿಸಲಿ ಅಂತ ಕರೆ ಕೊಟ್ಟರು. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಅವರಲ್ಲಿ ಶೋಷಣೆ ಮಾಡಿದಂಥದ್ದು ಅವ್ರಿಗೆ ಹೇಳಿ ಕನ್ನಡ ಹಿಂದೆ ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ. ಹೀಗಾಗಿ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೊಂದು ತಪ್ಪು ಗ್ರಹಿಕೆ ಇದೆ. ಅತಿ ಬುದ್ಧಿವಂತಿಕೆ ನಿಂಗೆಲ್ಲ ಆಗ್ತದೆ. ಅವನೊಬ್ಬ ತಲೆ ತಿರ್ಕ, ಹುಚ್ಚ. ಅವನಿಗೆ ಕನ್ನಡ ಸಿನಿಮಾದಲ್ಲಿ
ಭಾಳಷ್ಟು ಅವಕಾಶಗಳನ್ನು ನಮ್ಮ ಕನ್ನಡ ಪ್ರೊಡ್ಯೂಸರ್ಸು ನಿರ್ದೇಶಕರು ಕೊಟ್ಟಿದ್ದಾರೆ. ಆ ಋಣ ತೀರ್ಸೋಕ್ಕಾದರೂ ಅವ್ನು ನ್ಯಾಯವಾಗಿ ಮಾತಾಡಬೇಕಾಯ್ತು. ಈ ಥರದೆಲ್ಲ ನುಡಿಮುತ್ತುಗಳನ್ನು ಹೇಳಿರೋದು ನೋಡಿದ್ರೆ ಅವನೊಬ್ಬ ನಗರ ನಕ್ಸಲ್ ಥರನೇ ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಪಾರ್ಟಿ ಮಾಡ್ದ, ಪಾರ್ಟಿ ಮುಣುಗೋಯ್ತು. ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಹಾಕ್ಬೇಕು. ಕರ್ನಾಟಕದೊಳಗೆ ಬರೋಕ್ಕೆ ಬಿಡಬಾರ್ದು ಅವನ್ನ. ನಾನು ಕನ್ನಡ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ, ಸರ್ಕಾರನೂ ಕೂಡ ಕನ್ನಡಕ್ಕೆ ದ್ರೋಹ ಬಗ್ದಂಥವ್ರಿಗೆ ಅವರ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬಹಿಷ್ಕಾರ ಹಾಕಬೇಕು, ಸರ್ಕಾರನೇ ಹಾಕಬೇಕು. ಕನ್ನಡ ಭಾಷೆ ವಿಚಾರದಲ್ಲಿ ನಟ ಕಮಲ್ ಹಾಸನ್ ಕೊಟ್ಟಂತ ಹೇಳಿಕೆಗೆ ರಾಜ್ಯ ರಾಜಕೀಯ ನಾಯಕರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಸ್ವತಃ ಮುಖ್ಯಮಂತ್ರಿಗಳು ಕಮಲ್ ಹಾಸನ್ ಅವರಿಗೆ ಸುದೀರ್ಘವಾದ ಕನ್ನಡದ ಇತಿಹಾಸ ಅವರಿಗೆ ಗೊತ್ತಿಲ್ಲ ಅಂದರೆ ವಿಪಕ್ಷ ನಾಯಕರುಗಳು ಮೊದಲು ಅವರು ಈ ರಾಜ್ಯ ಕೊಟ್ಟಂತ ಋಣವನ್ನು ತೀರಿಸಲಿ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನೇ ಇರಲಿ, ಯಾವುದಕ್ಕೆ ಆದರೂ ಲಿಮಿಟ್ ಇರಬೇಕು. ಮಾತನಾಡುವಾಗ ನಿಗಾ ಇರಬೇಕು. ಅವರವರಿಗೆ ಅವರ ಮಾತೃಭಾಷೆಯೇ ಮುಖ್ಯ. ಕಮಲ್ ಹಾಸನ್ ಹೇಳಿಕೆಯಿಂದ ಎರಡೂ ರಾಜ್ಯಗಳ ನಡುವೆ ಬೆಂಕಿ ಹಚ್ಚಿದ್ದು ಕ್ಷಮೆ ಕೇಳಲೇಬೇಕು. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.